ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಂಗನವಾಡಿ ಕೇಂದ್ರಕ್ಕೆ ಬೀಗ, ಜನರಿಗೆ ತೊಂದರೆ. ಮಾರುತಿ ನಗರದ ಅಂಗನವಾಡಿ ಕೇಂದ್ರದ ಸಂಖ್ಯೆ 295630300506. ಇದು ಕೆಲ ದಿನಗಳಿಂದ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇಲ್ಲಿ ಮೊದಲು ಸುಮಾರು 20ಕ್ಕಿಂತ ಹೆಚ್ಚು ಮಕ್ಕಳು ಬರ್ತಾ ಇದ್ರು. ಇವಾಗ 9 ಮಕ್ಕಳು ಮಾತ್ರ ಬರ್ತಾರೆ. ಈ ಅಂಗನವಾಡಿಗೆ ಸರಿಯಾದ ಸಮಯಕ್ಕೆ ಅಂಗನವಾಡಿಯ ಸಹಾಯಕರಾಗ್ಲಿ ಅಥವಾ ಅಂಗನವಾಡಿ ಶಿಕ್ಷಕರಾಗ್ಲಿ ಬರುವುದಿಲ್ಲ. ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕೆ ಹೋಗ್ತಾರೆ ಎಂಬ ನಿರ್ದಿಷ್ಟ ಸಮಯವೂ ಕೂಡ ಗೊತ್ತಾಗ್ತಾ ಇಲ್ಲ. 18 ಸೆಪ್ಟೆಂಬರ್ 2025 ಗುರುವಾರ ನಮ್ಮ ಪ್ರತಿನಿಧಿ ಶ್ರೀಮತಿ ಆಯಿಷಾ ಮುಕಾಶಿ 12:30ಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅಂಗನವಾಡಿ ಬಾಗಿಲು ಬೀಗ ಹಾಕಿತ್ತು. ಮಕ್ಕಳು ಬೀದಿಯಲ್ಲಿ ಆಟವಾಡ್ತಾ ಇದ್ರು. ಅಲ್ಲಿ ಇರುವಂತಹ ಸ್ಥಳೀಯರೊಬ್ಬರನ್ನ ಸಂದರ್ಶಿಸಲಾಗಿ ಅವರು ಅಂಗನವಾಡಿಯ ಕಾರ್ಯವೈಖರಿ ಬಗ್ಗೆ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲಸ ಸಮಯದ ನಂತರ ಮಧ್ಯಾಹ್ನ 1:10 ಅಂಗನವಾಡಿಯ ಇನ್ಚಾರ್ಜ್ ಶಿಕ್ಷಕರು ಬಂದ್ರು. ಅವರಿಗೆ ನಮ್ಮ ಟಿವಿ 24 ಕನ್ನಡ ಪ್ರತಿನಿಧಿ ಸಂದರ್ಶನ ಕೇಳಲು ನೇರವಾಗಿ ಸಂದರ್ಶನ ನೀಡಲು ನಿರಾಕರಿಸಿದ್ರು. ತಾವು ಈ ವೇಳೆಗೆ ಬಂದು ಅಂಗನವಾಡಿ ತೆಗೆದ್ರೆ ಹೇಗೆ ಎಂದು ಕೇಳಿದಾಗ, ನಾನು ಇಲ್ಲಿ ಇನ್ಚಾರ್ಜ್ ಟೀಚರ್ ಅಷ್ಟೇ, ನಾನು ಇಲ್ಲಿನ ರಿಜಿಸ್ಟರ್ ತೆಗೆದುಕೊಳ್ಳಲು ಬಂದಿದ್ದೀನಿ ಮತ್ತು ಮತ್ತೆ ಅಂಗನವಾಡಿಯ ಬಾಗಿಲಿಗೆ ಬೀಗ ಹಾಕಿ ಹೋಗಿದ್ದಾರೆ. ಅಂಗನವಾಡಿಗೆ ಮಕ್ಕಳನ್ನ ಬಿಡುವವರೆಲ್ಲ ಮನೆ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಹೋಗುವವರಾಗಿದ್ದಾರೆ. ಅಂಗನವಾಡಿ ಯಾವಾಗಲೂ ಕೂಡ ಬೀಗ ಇರೋದ್ರಿಂದ ಅಲ್ಲಿನ ಜನರಿಗೆ ತುಂಬಾ ತೊಂದರೆ ಆಗಿದೆ ಅಂತ ಈ ಸಮಸ್ಯೆ ಬಗ್ಗೆ ಮಾಧ್ಯಮದ ಮುಖಾಂತರ ಮೇಲಧಿಕಾರಿಗಳಿಗೆ ವಿಷಯ ತಿಳಿಸಬೇಕು ಎಂದು ಟಿವಿ 24 ಕನ್ನಡ ನ್ಯೂಸ್ ಮಾಧ್ಯಮಕ್ಕೆ ಫೋನ್ ಮುಖಾಂತರ ಕೇಳಿಕೊಂಡಿದ್ದಾರೆ. ಒಬ್ರು ಕಾಯಂ ಇದ್ಬಿಟ್ರ ನಮಗೂ ನಿಶ್ಚಿಂತೆ ಆಗಿರ್ತೇವ್ ನಾವು ದುಡ್ಕೊಂತ. ಇದ್ಲ ಹೆಂಗಾರ ಇದ್ಲ ಒಂದ್ ಕಾಯಂ ಸಾಲಿ ಅಂತ ಇರ್ತದ ಬಿಟ್ಟು ಹೋಗ್ಬಿಡ್ತಿದ್ವು ದಿನ. ಈಗ ನಮಗ ತೆಗ್ದಾರೋ ಇಲ್ಲೋ, ಹುಡುಗರು ಅದಾವೋ ಇಲ್ಲೋ, ಎಲ್ಲಿ ಹೋಗ್ಯಾವೋ ಏನೋ, ಎಲ್ಲಿ ಹೋಗ್ಬಿಡುತ್ತೆ ಹಿಂಗಾಗ್ತೈತಿ. ಹೇಳ್ರಿ, ಇದು ಶಾಲೆ ಯಾವಾಗಿಂದ ಬಂದೈತಿ? ಸಾಲಿ ಈಗ ಅಂಗನವಾಡಿ ಈಗ ಆ ಟೀಚರ್ ಅದೇನೋ ಫುಡ್ ಸಂಬಂಧ ಏನೇನೋ ಆಗಿ ಅವ್ರಿಗೆ ತೆಗದ್ರ. ಈಗ ಇಲ್ಲ ದಿವ್ಸಕ್ಕೆ ಒಬ್ಬೊಬ್ರು ಬರ್ತಾರ. ಒಂದ್ ದಿವ್ಸ ಬರ್ತಾರ, ಒಂದ್ ದಿವ್ಸ ತೆಗಿತಾರ, 2 ದಿವ್ಸ ತೆಗಿದಿಲ್ಲ. ಹಿಂಗಾದ್ರ ನಮ್ ಮಕ್ಳು ಎಲ್ಲಿ ಹೋಗ್ಬೇಕು, ಹೆಂಗ್ ಕಲಿಬೇಕು? 1-2 ಅಕ್ಷರ ಕಲ್ತಿದ್ದು ಮರ್ತ ಹೋಗ್ತಾವ. ಮತ್ ಹಿಂಗ್ ಬಿಸ್ಲಾಗ ಮಳಿ ಬಂದ್ರ ಮಳ್ಯಾಗ ಆಟ ಆಡ್ತಾವು. ಅಂಗನವಾಡಿ ಚಾಲೋ ಇದ್ರ ಒಂದ್ ಸ್ವಲ್ಪ ಹೊತ್ತು ಕುಂದ್ರಸ್ತೇವ್ ನಾವ್ ಅಂಗನವಾಡ್ಯಾಗ. ಹಂಗಾಗಿ ಇಲ್ಲಿ ಯಾರಿಗಾರು ಈಗ ಒಂದ್ ಕಾಯಂ ಬರೋರಿಗೆ ತಂದ್ ಹಾಕ್ಬೇಕು. ಇದು ಅಂಗನವಾಡಿ ಶಾಲೆ ಈಗ ಸುಮಾರು 12:45 ಆಗ್ತಾ ಇದೆ. ಆದ್ರೆ ಇಲ್ಲಿ ಯಾರು ಟೀಚರು ಇಲ್ಲ, ಯಾರು ಇಲ್ಲ. ಇಲ್ಲಿ 20 ಮಕ್ಕಳ ಮೇಲೆ ಕಲಿತಾರೆ ಅಂತೇಳಿ ಹೇಳ್ತಾ ಇದ್ರು. ಸುಮಾರು ದಿನಗಳಿಂದ ಇದು ಯಾವಾಗಾದ್ರೂ ತೆಗಿತಾರೆ, ತಮ್ಮ ಮನೆ ಇಚ್ಛೆ ಬಂದಂತೆ ತೆಗಿತಾರೆ, ಬಂದ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಇತ್ತು. ಅದ್ರ ಸಂಬಂಧ ಇವತ್ತು ನಾವು 12:15ಕ್ಕೆ ಬಂದಿದೀವಿ ಇಲ್ಲಿ. ಆದ್ರೆ ಇಲ್ಲಿ ಯಾರು ಬಂದೇ ಇಲ್ಲ. ಮಕ್ಳು ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಇಲ್ಲೇನೋ ಫುಡ್ ಸಂಬಂಧ ಏನೋ ಸಮಸ್ಯೆ ಆಗಿ ಟೀಚರನ್ನು ತೆಗ್ದಿದಾರಂತೆ. ಅವಾಗಿಂದ ಇಲ್ಲಿ ಸರಿಯಾಗಿ ಅಂಗನವಾಡಿ ನಡೀತಾ ಇಲ್ಲ. ಕೆಲವು ಜನರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅವರೆಲ್ಲ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಈಗ ಮಕ್ಕಳೆಲ್ಲ ಬೀದಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ಇದ್ರ ಸಂಬಂಧ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಸೂಕ್ತ ಕ್ರಮವನ್ನು ತಗೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಆಯಿಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.